ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ನೀವು ನೋಡ್ತಾ ಇದ್ರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ ನ. ಇವತ್ತು ನಾವು ಬಾಗೇಪಲ್ಲಿ ತಾಲೂಕಾ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇದೀವಿ. ಬಾಗೇಪಲ್ಲಿ ತಾಲೂಕಾ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇದೀವಿ. ಊರು ಯಾವ್ದು? ಇದು ಬಂದು ಕಾರಕೂರು ಗ್ರಾಮ ಅಂತ. ಕಾರಕೂರು ಗ್ರಾಮ, ಬಾಗೇಪಲ್ಲಿ ತಾಲೂಕಾ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇದೀವಿ. ಈಗ ನೋಡ್ತಾ ಇರಬಹುದು, ಇದು ಬಂದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ. ಇದು ಟೋಟಲ್ ಬಂದು 2 ಎಕರೆ ಜಾಗದಲ್ಲಿ ನಾವು 600 ಗಿಡಗಳನ್ನ ತೈವಾನ್ ಲೈಟ್ ಪಿಂಕ್ ಮತ್ತೆ 600 ಗಿಡಗಳನ್ನ ತೈವಾನ್ ವೈಟ್, 150 ಗಿಡಗಳನ್ನ ರಾಯಲ್ ಗ್ರೀನು ಈ ಗಿಡಗಳನ್ನೆಲ್ಲ ನಾಟಿ ಮಾಡಿದ್ವಿ. ಮತ್ತೆ ಇದ್ರ ಜೊತೆಗೆ ಆಪಲ್ ಗಿಡಗಳನ್ನ ಕೊಟ್ಟಿದ್ದೀವಿ, ಹಲಸು ಕೊಟ್ಟಿದ್ದೀವಿ, ಮೋಸಂಬಿ, ಹಲಸು, ತೆಂಗಿನ ಗಿಡಗಳು, ಪ್ರತಿಯೊಂದು 11 ಗಿಡಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಖಂಡಿತ ಕೊಡ್ತೀನಿ. ಮತ್ತೆ ಆಪಲ್ ಗಿಡಗಳು ಈಗ ನಾಟಿ ಮಾಡಿ ಈಗ 10 ತಿಂಗಳಾಗಿದೆ. ಇದು ಪ್ಲಾಂಟೇಶನ್ ಅಷ್ಟೇ 10 ತಿಂಗಳಾಯ್ತು ನಾಟಿ ಮಾಡಿ. ಇವಾಗೆಲ್ಲಾನು ಈಗೆಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ. ಹಣ್ಣುಗಳನ್ನ ಬಿಟ್ಟಿದ್ದಾರೆ. ಈಗ 10 ತಿಂಗಳಿಗೆ ಬಿಡಿ ಅಂತ ಹೇಳಿದ್ದೀನಿ. 10 ತಿಂಗಳು ಬಿಟ್ಟಿದ್ರೆ ಕಾಯಿಗಳೆಲ್ಲ ಚೆನ್ನಾಗಿದ್ದಾವೆ. ಎಲ್ಲಾನು ತುಂಬಾ ಅದ್ಭುತವಾಗಿದೆ. ಯಾವುದೇ ರೀತಿ ಕಳೆ ಇಲ್ಲ. ತುಂಬಾ ಜಮೀನು ತುಂಬಾ ಚೆನ್ನಾಗಿದೆ. ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿದೆ ಎಲ್ಲಾನು. ಇದು ದಾಯ ಬಂದು 10-5 ಮಾಡಿರೋದು. ಗಿಡದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 10 ಅಡಿ ಮಾಡಿರೋದು. ನೋಡ್ಬೋದು ಪ್ರತಿ ಹಂತದಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲನು. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ರೋಗಗಳ ಬಗ್ಗೆ ಆಗಲಿ ಮತ್ತು ಫರ್ಟಿಲೈಸರ್ ಬಗ್ಗೆ ಆಗಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಅನ್ನೋದನ್ನು ಕೊನೆಯವರೆಗೂ ನೋಡಿ. ಒಳ್ಳೆ ಮಾಹಿತಿಯನ್ನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ಆಪಲ್ ಗಿಡಗಳು ಹೂವು ಬಿಟ್ಟಿದ್ದಾವೆ, ಅದಕ್ಕೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿ ಅನ್ನೋದು ಖಂಡಿತ ಕೊಡ್ತೀನಿ ನಿಮಗೆ. ನೋಡ್ಬೋದು ಇದು ಬಂದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ. ಕಾಯಿಗಳೆಲ್ಲ ಬಿಟ್ಟಿದ್ದಾವೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಯಾವ ರೀತಿ ಕವರ್ಗಳು ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದನ್ನ, ಮತ್ತೆ ಸೋಲಾರ್ ಟ್ಯಾಪ್ ಬಗ್ಗೆನೂ ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೋಡ್ಬೋದು ಸುಮಾರು ಜನ ವಿಡಿಯೋಗಳನ್ನ ಫಾಲೋಅಪ್ ಮಾಡ್ತಾ ಇಲ್ಲ. ಖಂಡಿತ ನೀವು ವಿಡಿಯೋಗಳನ್ನ ಫಾಲೋಅಪ್ ಮಾಡ್ತಾ ಇರಿ. ನಾನು ಮಾಡ್ತಾ ಇರೋಕ್ಕಂಥ ವಿಡಿಯೋಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ಸಿಗುತ್ತೆ. ಯಾಕಂದರೆ ನನ್ನ ಕಡೆಯಿಂದ ಗಿಡಗಳು ತೊಗೊಂಡೋಗಿರೋ ರೈತರಿಗೆ ಅನುಕೂಲ ಆಗ್ತಾ ಇದೆ. ಬೇರೆ ನರ್ಸರಿಗಳ ಕಡೆಯಿಂದ ತೊಗೊಂಬಂದು ನಾಟಿ ಮಾಡಿರೋ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಗಳನ್ನ ಫಾಲೋಅಪ್ ಮಾಡ್ಕೊತಾ ಇದ್ರೆ ಸೀಬೆ ಬೆಳೆ ಬಗ್ಗೆ, ನಿಮಗೆ ಬೇಸಾಯದ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನೋದು ಯೂಟ್ಯೂಬ್ ಮುಖಾಂತರ ಕೊಡ್ತಾ ಇದ್ದೀನಿ. ಎಲ್ಲ ಕಡೆ ನಾನು ಬರೋಕ್ಕಾಗಲ್ಲ. ಅದರಿಂದ ನೀವು ನೀಟಾಗಿ ಇದನ್ನು ನೋಡ್ಕೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬಟರ್ ಫ್ರೂಟು ಕೊಟ್ಟಿದ್ದೀವಿ. ಸುಮಾರು ಎಲ್ಲನೂ ಬಟರ್ ಫ್ರೂಟ್ ಆಗಿ ಪ್ರತಿಯೊಂದು 100 ಗಿಡಗಳು ಕೊಟ್ಟಿದ್ದೀನಿ. ಎಲ್ಲನೂ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ನಿಮಗೆ. ನಮ್ಮ ಜೊತೆ ರಾಜೇಂದ್ರ ಸರ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನೋಡ್ಬೋದು ಕವರಗಲ್ ಹಾಕೋಬೇಕು. ಯಾಕಂದ್ರೆ ಈ ಊಜಿ ರೋಗ ಅನ್ನೋದು ಜಾಸ್ತಿ ಬರ್ತಾ ಇದೆ. ಅದರಿಂದ ಕವರಗಲ್ ಹಾಕೊಂಡ್ರೆ ಕಾಯಿ ಅನ್ನೋದನ್ನ ಶೈನಿಂಗ್ ಅನ್ನೋ ಬರುತ್ತೆ. ಇವಾಗ ನೋಡಿ ಅವ್ರು ನಿಂಬೆಕಾಯಿ ಸೈಜ್ ಇರುವ ಕವರಗಲ್ ಹಾಕಿದ್ದಾರೆ. ಕವರ್ ಹಾಕಿರೋದಕ್ಕೂ ನೋಡಿ ಕಾಯಿ ಅನ್ನೋದನ್ನ ಶೈನಿಂಗು ಮತ್ತೆ ರೌಂಡ್ ಶೇಪ್ ಎಷ್ಟೊಂದು ಅದ್ಭುತವಾಗಿ ಬರ್ತದೆ. ಈ ಕಡೆ ಕವರ್ ಹಾಕಿಲ್ಲ ನೋಡಿ. ಕವರ್ ಹಾಕಿಲಾರ್ದಕ್ಕೆ ಕಾಯಿ ನೋಡಿ ಯಾವ ತರ ಇದೆ ನೋಡಿ. ನೀವು ನೋಡ್ಬೋದು ನೀಟಾಗಿ. ಓಕೆ, ಕವರ್ ಹಾಕಿರೋದು ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ಬೋದು ನೀವು. ಈ ರೀತಿ ಕವರ್ಗಳು ಹಾಕೋಬೇಕು. ಮತ್ತೆ ಊಜಿ ಬುಟ್ಟೆಗಳನ್ನ ಹಾಕೋಬೇಕು. ನಾವು ಸೋಲಾರ್ ಟ್ಯಾಪ್ಗಳನ್ನ ಹಾಕಿದ್ವಿ. ನೋಡ್ಬೋದು ಇಲ್ಲಿ ಸೋಲಾರ್ ಟ್ಯಾಪನ್ನು ಫಿಕ್ಸ್ ಮಾಡಿದ್ದೀವಿ. ಇದು 2 ದಿನಕ್ಕೆ ಒಂದ್ಸಲ ಚೇಂಜ್ ಮಾಡ್ತಾ ಇದ್ದು. ನೋಡ್ಬೋದು ಇದು ಸಾಯಂಕಾಲ 6:15 ಆನ್ ಆಗುತ್ತೆ, ರಾತ್ರಿ 10:00 ಆಫ್ ಆಗುತ್ತೆ. ಸಾಯಂಕಾಲ ಎಲ್ಲ ಕೀಟಗಳು ಬಂದು ಇದರಲ್ಲಿ ಬಿದ್ದು ಸಾಯ್ತಾವೆಲ್ಲನು. ಇದರಲ್ಲಿ ನೀವು ಬೆಲ್ಲ ನೀರು ಹಾಕೋಬೋದು, ವೇಸ್ಟ್ ಕಂಪೋಸ್ ನೀರು ಹಾಕೋಬೋದು, ಇಲ್ಲಾಂದ್ರೆ ಕ್ಲೋರೋಪರಿಪಾಸು 5 ml ನೀರಲ್ಲಿ ಹಾಕೊಂಡ್ರೆ ಸಾಕು. ನೀವು ಇವತ್ತು ಇದು ಚೇಂಜ್ ಮಾಡ್ಬೇಕಿನ್ನ ಚೇಂಜ್ ಮಾಡ್ಬೇಕು. ನೋಡಿ ಎಷ್ಟೊಂದು ಹುಳ ಬಿದ್ದಿದೆ. ನೋಡ್ಬೋದು ನೀವು. ನಿಮ್ಮ ಮುಂದೆ ನೀಟಾಗಿ ತೋರಿಸ್ತಾ ಇದೆ ನಿಮಗೆ. ಎಷ್ಟೊಂದು ಹುಳುಗಳು ಬಿದ್ದಿದ್ದಾವೆ ನೋಡಿ. ಈ ರೀತಿ ಈ ಹುಳುಗಳು ಅನ್ನೋದನ್ನೇ ಈ ಎಳೆಗಳನ್ನ ಡ್ಯಾಮೇಜ್ ಮಾಡೋದು, ಕಾಯಿಗಳನ್ನ ಡ್ಯಾಮೇಜ್. ನಮ್ದು ಚುಕ್ಕಿ ರೋಗ ಬರ್ತಾ ಇದೆ, ಮಿಲಿ ಬಗ್ ಬರ್ತಾ ಇದೆ ಅಂತಂದ್ರೆ ಇದನ್ನ ಈ ಹುಳುಗಳನ್ನ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಈ ಪ್ರತಿ ಹಂತದಲ್ಲೂ ಗಿಡ ಅನ್ನೋದನ್ನ ಫಲವತ್ತವಾಗಿ ನೀಟಾಗಿ ಅದ್ಭುತವಾಗಿ ಅನ್ನೋದು ಬರುತ್ತೆ. ಈಗ ನಮ್ಮ ಜೊತೆ ರಾಜೇಂದ್ರ ಸರ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾನು ಬೆಂಗಳೂರಿನಿಂದ BL ಇಂದ ರಿಟೈರ್ಡ್ ಆಗಿರೋ ಒಂದು ಎಂಪ್ಲಾಯಿ. ಓಕೆ. ರಿಟೈರ್ಡ್ ಆದ್ಮೇಲೆ ನನ್ನ ಒಂದು ಇದನ್ನ ಅಗ್ರಿಕಲ್ಚರ್ ಬರೋಣ ಅಂತ ಇದನ್ನ ಇದು ಮಾಡಿದೆ. ಓಕೆ. ಚಕ್ರಪಾಣಿ ಸರ್ ಅವ್ರ ಹತ್ರ ಲಾಸ್ಟ್ ಟೈಮ್ ಅಲ್ಲಿ ಅವನ್ನ ಭೇಟಿ ಮಾಡಿ ಅಲ್ಲಿ ಅವ್ರು ನರ್ಸರಿ ಹತ್ರ ಹೋಗಿ ಭೇಟಿ ಮಾಡಿದ್ದೆ. ರೆಡ್ ನ ತಗೊಂಡ್ ಬರ್ಬೇಕಂತ, ಜಪಾನ್ ರೆಡ್ ನ. ಆಮೇಲೆ 2 ಸಾರಿ ಭೇಟಿ ಕೊಟ್ಟರು. ಇದು 3ನೇ ಸರಿ ಭೇಟಿ ಕೊಡ್ತಾವ್ರೆ. ಫಸ್ಟ್ ಇಡುವಾಗ ಈ ಗಿಡ ಇಟ್ಟಿದ ಮೇಲೆ ನನಗೆ ಇದು ಬಹಳ ಚಿಕ್ಕದಾಗಿ ಎತ್ಕೊಂಡ್ ಬಂದು ಇಡ್ಬೇಕಂದ್ರೆ ತೈವಾನ್ ಪಿಂಕ್ ನ ಬರೀ ಒಂದು ಅಡಿ ಇತ್ತು ಅಷ್ಟೇ. 10 ತಿಂಗಳಿಗೆಲ್ಲ ಒಳ್ಳೆ ಇದಾಗಿದೆ. ನಾನು ಫರ್ಟಿಲೈಸರ್ಸ್ ಬಂದು ಬಯೋ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಫುಲ್ ಎಲ್ಲ ಬಯೋ ಇದ್ರಲ್ಲೇ ಇದು ಮಾಡ್ತಾ ಇದ್ದೀನಿ. ನೆಸ್ಫಿಕ್ ಕಂಪನಿ ಅಂತ ಒಂದು ಇದಿದೆ, ಅದರಿಂದ ತಗೊಂಬಂದು ಅದರಲ್ಲಿ ಇದು ಮಾಡ್ತಾ ಇದ್ದೀನಿ. NPK ಎಲ್ಲ ಫುಲ್ ಲಿಕ್ವಿಡ್ ಟೈಪ್ ಅಲ್ಲಿ ಇದು ಮಾಡ್ಕೊಡ್ತೀನಿ. ಯಾಕಂದ್ರೆ ನನಗೆ ಎರೆಹುಳುಗಳು ಉತ್ಪತ್ತಿ ಆಗ್ಬೇಕು, ಭೂಮಿ ಫಲವತ್ತ ಬರ್ಬೇಕಂತ ಅದನ್ನ ನಾನು ಎರೆಹುಳು ಉತ್ಪತ್ತಿ
ಆಗ್ಬೇಕು, ಭೂಮಿಯಲ್ಲಿ ಫಲವತ್ತತೆಯನ್ನು ಬರಬೇಕು, ಎರೆಹುಳ ಮರಿಗಳಾಗ್ಬೇಕು. ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಲ್ರೆಡಿ ನಿಮ್ ಭೂಮಿಯಲ್ಲಿ ಎರೆಹುಳ ಉತ್ಪತ್ತಿ ಆಗಿರ್ಬೇಕು ಮೋಸ್ಟ್ಲಿ. ಅದೇ ಅದಕ್ಕೇನೆ ಇದ್ರಲ್ಲಿ ಇನ್ನ ಇದನ್ನ ಕೆಮಿಕಲ್ ಫ್ರೀ ಇದನ್ನ ಮಾಡ್ಬೇಕು ಅಂತ, ಕೆಮಿಕಲ್ ಬಿಡಬೇಕು, ಆರ್ಗಾನಿಕ್ ಅಲ್ಲೇ ಮುಂದೆ ಬರಬೇಕು ಅಂತ ನಾನು ಒಂದು ಇದು ಮಾಡ್ತಾ ಇದ್ದೀನಿ ನಾನು. ಎಲ್ಲರಿಗೂ ಅದೇ ನಾನು ಹೇಳ್ತಾ ಇರೋದು. ನನ್ನ ಒಂದು ಇದ್ರಲ್ಲಿ ನಾನು ಮಾಡ್ತಾ ಇದ್ದೀನಿ. ನಿಮ್ ಕಾನ್ಸೆಪ್ಟ್ ಹೆಂಗಿರತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಹೌದೌದು, ಅಂದ್ರೆ ಎಲ್ಲರೂ ಮಾಡಕ್ಕಾಗಲ್ಲ. ನಾನು ಸುಮಾರು ಜನ ಹೇಳ್ತೀನಿ ಆರ್ಗಾನಿಕ್ ಅಲ್ಲೇ ಮುಂದುವರಿರಿ ಅಂತ ಹೇಳ್ತೀನಿ. ಸುಮಾರು ಜನ ಏನ್ ಮಾಡ್ತಂದ್ರೆ ಕೆಮಿಕಲ್ ಯೂಸ್ ಮಾಡಿರೋಕಂತ ಜಮೀನುಗಳಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಆರ್ಗಾನಿಕ್ ಮಾಡ್ಬೇಕು ಅಂತಿದ್ರೆ ಅದಾಗಲ್ಲ. ಅದನ್ನ ಸಾಯಂಕಾಲ ಹಚ್ಚಬೇಕು, ಮುಂಜಾನೆ ಹಾಕಬೇಕಂದ್ರೆ ಆಗಲ್ಲ. ಸಾಯಂಕಾಲ ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ನಾನು ಬಂದು ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇ ವರ್ಷ ನೀವು ಅರ್ಧ ಕೆಮಿಕಲ್ ಅರ್ಧ ನೀವು ಆರ್ಗಾನಿಕ್ ಅಲ್ಲಿ ಹೋಗ್ಬೇಕು. 2ನೇ ವರ್ಷದಿಂದ ನೀವು ಕೆಮಿಕಲ್ ನ ಬಂದ್ ಮಾಡಬೇಕು, ಆರ್ಗಾನಿಕ್ ಅಲ್ಲಿ ಮುಂದುವರಿಬೇಕು. ಆವಾಗ ಈ ಭೂಮಿ ಅನ್ನೋದನ್ನ ಸೆಟ್ ಆಗತ್ತೆ, ನಿಮಗೆ ಆರ್ಗಾನಿಕ್ ಗಿಡ ಅನ್ನೋದನ್ನ ಹೊಂದಿಕೆ ಆಗತ್ತೆ. ಅದನ್ನ ಆ ರೀತಿ ಮಾಡ್ಬೇಕು. ಆ ರೀತಿ ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇದು ನನಗೆ ಒಳ್ಳೆ ಒಂದು ಖುಷಿ ಕೊಡ್ತಾ ಇದೆ ಸ್ವಲ್ಪ. ಇದಕ್ಕೆ ಇನ್ನೊಂದು ಈ ಗ್ರೋತ್ ಸ್ವಲ್ಪ ನನಗೆ ಆರ್ಗಾನಿಕ್ ಹೋಗೋದು ಸ್ವಲ್ಪ ಗ್ರೋತ್ ಕಡಿಮೆ ಇರುತ್ತೆ. ಆದ್ರೆ ನಿಮಗೆ ಚೆನ್ನಾಗಿ ಬಂದಿದೆ. 10 ತಿಂಗಳ ಗಿಡ ಅಂತಂದ್ರೆ ಅದ್ಭುತವಾಗಿ ಬಂದಿದೆ ನಿಮ್ಗೆ. ಪರವಾಗಿಲ್ಲ ಅಂದ್ರೆ ನೀವು ಇದಕ್ಕೂ ಕಷ್ಟಪಟ್ಟು ಶ್ರಮ ಪಟ್ಟು ಮಾಡ್ತಾ ಇದ್ದೀರಾ. ಮತ್ತೆ ಪ್ರತಿ ಹಂತದಲ್ಲೂ ನಾವು ಮಾಡಿರತಕ್ಕಂತ ವಿಡಿಯೋಗಳನ್ನ ನೋಡಿ ನೀವು ನಾನು ಏನ್ ಮಾಡ್ತೀನಿ, ಚಕ್ರಪಾಣಿ ಯಾವ್ದು ವಿಡಿಯೋದು ಯೂಟ್ಯೂಬ್ ಅಲ್ಲಿ ಹೋಗ್ತೀನಿ, ತಕ್ಷಣ ಅವ್ರದ್ದು ಇದು ಮಾಡ್ಕೊಂಡು ಯಾವ್ದು ಹೊಸದ್ ಬಂದಿದೆ ಅದನ್ನ ನೋಡ್ತಾ ಇರ್ತೀನಿ, ತಿರ್ಗಿ ಹಳೇದನ್ನ ಎತ್ಕೊಳ್ತೀನಿ. ಒಳ್ಳೆ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ನಾನು ಮಾಡಿರಕ್ಕಂತ ವಿಡಿಯೋಗಳನ್ನ ನೀವು ನಿಮ್ಮ ಫ್ರೆಂಡ್ಸ್ ಗಾಗ್ಲಿ ರೈತ ಗ್ರೂಪ್ ಗಾಗಿ ಶೇರ್ ಮಾಡ್ತಾ ಇದ್ರ, ಅದು ಒಳ್ಳೇದು. ಯಾಕಂದ್ರೆ ನಾವು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅಂತ ನಾನು ಹೇಳಲ್ಲ. ಅದೆಲ್ಲ ನನಗೆ ಅವೆಲ್ಲ ಬರಲ್ಲ, ನನ್ಗೆ ಬೇಕಾಗೂ ಇಲ್ಲ. ಅದನ್ನ ನಾನು ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ರೈತರಿಗೆ ಉಪಯೋಗ ಆಗ್ಬೇಕು ಅಂತ. ನಮ್ ನರ್ಸರಿ ಕಡೆಯಿಂದ ತಗೊಂಡೋಗಿ ಅಂತ ನಾನು ಹೇಳಲ್ಲ, ಬೇರೆ ನರ್ಸರಿಗಳ ಕಡೆ ತಗೊಂಡ್ಬಂದು ರೈತರಿಗೂ ಅನುಕೂಲ ಆಗ್ತಾ ಇದೆ. ನಾನು ಮಾಡಿರಕ್ಕಂತ ವಿಡಿಯೋ ನಮ್ ಕಡೆ ಗಿಡ ತಗೊಂಡೋಗಿ ರೈತರಿಗೂ ಅನುಕೂಲ ಆಗ್ತಾ ಇದೆ. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಗಿಡ ಕೊಡೋದು ಮುಖ್ಯ ಅಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದು ಬಹಳ ಮುಖ್ಯ. ಅದು ಆಮೇಲೆ ಇನ್ನೊಂದೇನ, ನನ್ನ ಗಿಡಗಳು ಇರೋದು ಕೆರೆ ಪಕ್ಕದಲ್ಲೇ. ಹೌದು, ಕೆರೆ ಅಲ್ಲಿ ನೋಡ್ಬೋದು, ಕೆರೆ ಇದೆ, ಅದೆಲ್ಲ ಕೆರೆ ನೋಡ್ಬೋದು. ನೀರಿನ ಇದು ತಂಪು ಜಾಸ್ತಿ ಬೀಳತ್ತೆ, ಇದಕ್ಕೆ ರೋಗದ ಇದಾಗಿರುತ್ತೆ. ಅದು ತಕ್ಕಂತೆ ಮೇಂಟೈನ್ ಮಾಡೋದು. ನೀರಿನ ಅಂಶ ಪಕ್ಕದಲ್ಲಿ ಇರೋದ್ರಿಂದ ಮಿಲಿ ಬಗ್ಗು ಜಾಸ್ತಿ ಬರುತ್ತೆ. ಆದ್ರೆ ನೀವು ಕಂಟ್ರೋಲ್ ಮಾಡಿದಿರಾ, ತುಂಬಾ ಅದ್ಭುತವಾಗಿ ಮಾಡಿದ್ರ, ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವು ಕೊಟ್ಟಿರೋಕಂತ ಪ್ರತಿ ಒಂದು ಹಣ್ಣು ಗಿಡಗಳನ್ನ ನೀಟಾಗಿ ಕ್ಲೀನ್ ಆಗಿ, ಮಾವಾಗ್ಲಿ ಈ ಜಮುನೇರ್ಲಾಗ್ಲಿ ಪ್ರತಿ ಒಂದು ಬಟರ್ ಫ್ರೂಟ್, ಸೀಬೆ, ಸೇಬು ಪ್ರತಿ ಒಂದು ಗಿಡಗಳನ್ನ ಅದ್ಭುತವಾಗಿ ನೀಟಾಗಿ ಬೆಳೆಸಿದ್ರ. ತುಂಬಾ ಖುಷಿ ಆಗ್ತಾ ಇದ್ರೆ ನೋಡ್ತಾ ಇದ್ರಿ. ಇದೆಲ್ಲ ಮಾವು ಇಟ್ಟಿದ್ದೀನಿ. ಹೌದು, ಮಾವಿನ ಗಿಡಗಳೆಲ್ಲ ಅಲ್ಲಿ ಕಾಯಿ ಮೇಲ್ಗಡೆ ಹೂವು ಬಿಟ್ಟೈತೆ. ಓಕೆ, ಇದನ್ನ ಮಾಡ್ಕೊಂಡ್ ಬಿಟ್ಟಿದ್ವಿ. ಆ ಕಡೆ ನೇರಳಿನ ಗಿಡ ಇಟ್ಟಿದ್ವಿ. ಅದು ತೆಂಗಿನ ಸಸಿಯಲ್ಲಿ ಇಟ್ಟಿರೋದು. ಹೌದೌದು, ಎಲ್ಲ ಹೈಬ್ರಿಡ್ ಗಿಡಗಳನ್ನ ಫುಲ್ ಇದಕ್ಕೆ. ಮತ್ತೆ ಕೂಚ ಹಾಕಿದೀವಲ್ಲ, ಅಲ್ಲಿ ಬಂದು ಡ್ರ್ಯಾಗನ್ ನಟ್ಟಿದೀನಿ. ಅದು ಬ್ಲಡ್ ಆಫ್ ಆಗ್ತಾ ಇದೆ ಅಲ್ಲಿ ಮೇಲ್ಗಡೆ. ಅದನ್ನ ಒಂದು 100 ಸಸಿ ಇಲ್ಲಿ ಹಾಕಿದ್ವಿ ಅಲ್ಲಿ. ಡ್ರ್ಯಾಗನ್ ಫ್ರೂಟ್ ಮಾವು ನೋಡ್ಬೋದು, ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ಆಮೇಲೆ ಜಮ್ನೆಲ್ಲ ಇಟ್ಟಿದ್ವಿ. ಜಮ್ನೆಲ್ಲ ಹೌದು, ಪ್ರತಿ ಒಂದು ಗಿಡನು ಕೊಟ್ಟಿದ್ದೀನಿ. ಒಂದು 20 ಥರದ ಹಣ್ಣುಗಳಿದೆ. ಹೌದು. ಇದು ವೈಟ್ ಜಮ್ನಿಯರ್ಲೆ ಕೊಟ್ಟಿದ್ನಲ್ಲ, ಚೆನ್ನಾಗಿದೆ. ಇಷ್ಟು ಇವಾಗ ಹೂ ಬಿಟ್ಟಿರ್ಬೇಕು ಮೋಸ್ಟ್ಲಿ. ಇನ್ನ ಇಲ್ಲ, ಇಲ್ಲೊಂದು ಇದೆ ಸರ್. ಹೌದು, ಇಲ್ಲೊಂದು ಇಟ್ಟಿದ್ದೀನಿ, ಅಲ್ಲೊಂದು ಇಟ್ಟಿದ್ದೀನಿ. ಚೆನ್ನಾಗಿದೆ, ಅದು ತುಂಬಾ ಅದ್ಭುತವಾಗಿದೆ. ಅದು ಎಲ್ಲ ಪ್ರತಿಯೊಂದು ಬರ್ತಾ ಇದೆ ಬಿಡಿ. ನಿಮ್ಗೆ ಇದು 8 ತಿಂಗಳಿಗೆ 10 ತಿಂಗಳಿಗೆ ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಈಗೆಲ್ಲ ಚಿಗುರು ಬರ್ತಾ ಇದೆ. ತೆಂಗಿನ ಗಿಡಗಳು ನಾವು ಮಲೇಷಿಯನ್ ಡಾರ್ಫ್ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ಇದು ಎಂಬೋಡಿ ಕೊಟ್ಟಿದ್ದೀವಿ. ಮಲೇಷಿಯನ್ ಆರೆಂಜ್ ಡಾರ್ಕ್ ವೆರೈಟಿನ ಕೊಟ್ಟಿದ್ದೀವಿ. ನೆಲ್ಲಿಕಾಯಿ ಗಿಡನಿದೆ. ನೆಲ್ಲಿಕಾಯಿ ಗಿಡ ಇದು ಜಪನೀಸ್ ರೆಡ್ ಡೈಮಂಡ್. ಆ ಕಡೆ ಇಟ್ಟಿದ್ದೀನಿ. ಕಾಯಿ ಇಟ್ಟಿದ್ದೀರಾ? ಅಲ್ಲಿ ಇಟ್ಟಿದ್ದೀನಿ. ಓಕೆ. ನೀವು ನಾವು ನರ್ಸರಿಗೆ ಬಂದಿದ್ರಾ ಧರ್ಮವರಂಗೆ? ಆಗಿತ್ತು. ಓಕೆ. ಸುಮಾರು ಜನಗೆ ನಾನು ಮುಂಚೆ ಚಿಕ್ಕಬಳ್ಳಾಪುರ ನರ್ಸರಿ, ಆ ಚಿಕ್ಕಬಳ್ಳಾಪುರದಿಂದ ನಾನು ಈ ಧರ್ಮವರಂ ನರ್ಸರಿ ಶಿಫ್ಟ್ ಮಾಡಿದ್ನಿ. ಏನಕ್ಕೆ ಆಂಧ್ರ ಬಾರ್ಡರ್ ಶಿಫ್ಟ್ ಮಾಡಿದ್ರು ಕಾರಣ ಏನಪ್ಪಾ ಅಂತಂದ್ರೆ, ನನಗೆ ಕಳೆದ 4 ವರ್ಷ ಹಿಂದೆ ನನಗೆ ನೀರು ಸಮಸ್ಯೆ ಆಗಿತ್ತು ಚಿಕ್ಕಬಳ್ಳಾಪುರಲ್ಲಿ. ಆಮೇಲೆ ಲೇಬರ್ ಸಮಸ್ಯೆ ತುಂಬಾ ಇತ್ತು ನಮಗೆ ಇಲ್ಲಿ. ಆದ್ರಿಂದ ನಾವು ಧರ್ಮವರಂಗೆ ಶಿಫ್ಟ್ ಮಾಡಿದ್ವಿ. ಶಿಫ್ಟ್ ಮಾಡಿ ಅಲ್ಲಿ ನಾವು ಸುಮಾರು ಮದರ್ ಪ್ಲಾಂಟ್ ಹಾಕಿದೀವಿ. ಅಲ್ಲಿ 10 ಎಕರೆ ಮದರ್ ಪ್ಲಾಂಟ್ ಹಾಕಿದೀವಿ. ಮತ್ತೆ ನಾವು ಸ್ವಂತ ರೆಡಿ ಮಾಡ್ತಾ ಇದೀವಿ ಗಿಡಗಳನ್ನ. ಯಾವುದೇ ರೀತಿ ಬೇರೆ ಕಡೆ ತಗೊಂಬಂದು ನಾವು ಸೇಲ್ ಮಾಡ್ತಾ ಇಲ್ಲ. ಪ್ರತಿಯೊಂದು ಗಿಡಗಳನ್ನ ನಾವು ನೇರ ಸ್ವಂತ ನಾವೇ ರೆಡಿ ಮಾಡಿ ಗ್ರಾಫ್ಟಿಂಗ್ ಮಾಡಿ ರೈತರಿಗೆ ಅನ್ನೋದನ್ನ ಉಚಿತವಾಗಿ ಸಪ್ಲೈ ಮಾಡ್ತಾ ಇದೀವಿ.
ಇದು ವೈಟ್. ಈಗ ನೋಡ್ಬೋದು ಇದು ಸೋಲಾರ್ ಟ್ಯಾಪ್. ಇದು ಸೋಲಾರ್ ಟ್ಯಾಪ್ ನ ಸ್ವಲ್ಪ ಕೆಳಗಡೆ ಫಿಕ್ಸ್ ಮಾಡಿದ್ರೆ, ಒಂದು ಕೆಳಗಡೆ ಫಿಕ್ಸ್ ಮಾಡಿರೋದು, ಇನ್ನೊಂದು ಆ ಕಡೆ ಇದೆ. ಅದನ್ನ ಸ್ವಲ್ಪ ಒಂದು 5 ಅಡಿ 6 ಅಡಿ ಎತ್ತರದಲ್ಲಿ ಮಾಡಿದ್ದಾರೆ. ಈಗ ನೋಡ್ಬೋದು ಎಷ್ಟು ಹುಳಗಳು ಬೀಳ್ತಾ ಇದೆ ಅಂತ ನೋಡ್ಬೋದು ನೀವು. ಈಗ ಸೋಲಾರ್ ಟ್ಯಾಪ್ ನ 1 ಎಕರೆಗೆ ಒಂದು ಸೋಲಾರ್ ಟ್ಯಾಪ್ ನ ಫಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಇನ್ಸೆಂಟಿವ್ಸ್ ಅನ್ನೋದು, ಖರ್ಚು ಅನ್ನೋದು ಕಡಿಮೆ ಆಗುತ್ತೆ ನಿಮಗೆ. ಯಾವುದು ಸ್ಪ್ರೇಗಳು ಮಾಡೋದು ಅನ್ನೋದು ಕಡಿಮೆ ಆಗುತ್ತೆ ನಿಮಗೆ. ಏನಿಲ್ಲ ಒಂದು ತಿಂಗಳಿಗೆ ಏನಿದೆ ಒಂದು 2-3 ಸಾವಿರ ಅನ್ನೋದು ನಿಮಗೆ ಉಳಿತಾಯ ಆಗುತ್ತೆ. ಇದು ಜಪನೀಸ್ ರೆಡ್ ಡೈಮಂಡ್ ನೋಡ್ಬೋದು. ಜಪನೀಸ್ ರೆಡ್ ಡೈಮಂಡು ಈಗ ಸ್ಟಾರ್ಟಿಂಗ್ ಒಂದು ಕಾಯಿಗಳನ್ನ ಬಿಟ್ಟಿದ್ದಾರೆ. ಎಷ್ಟೊಂದು ರೌಂಡ್ ಶೇಪ್ ಇದೆ ನೋಡ್ಬೋದು, ಎಷ್ಟೊಂದು ಕ್ಲೀನ್ ಆಗಿದೆ ನೋಡ್ಬೋದು ನೀವು. ನೋಡಿ, ಕೆಲವೊಂದು ಜಮೀನಲ್ಲಿ ಸ್ಟಾರ್ಟಿಂಗ್ ರೌಂಡ್ ಶೇಪ್ ಬರುತ್ತೆ, ಕೆಲವೊಂದು ಜಮೀನಲ್ಲಿ 1 ವರ್ಷ ಆದಮೇಲೆ ಬರುತ್ತೆ. ಸ್ಟಾರ್ಟಿಂಗ್ ಕೆಲವೊಂದು ಕಾಯಿಗಳು ಕೋಳಕ್ಕೆ ಬರುತ್ತೆ, ಆಮೇಲೆ ನಿಧಾನವಾಗಿ ರೌಂಡ್ ಶೇಪ್ ಅನ್ನೋದನ್ನು ಬರುತ್ತೆ ನೋಡ್ಬೋದು. ಎಷ್ಟೊಂದು ಕ್ಲೀನ್ ಆಗಿದೆ ಇದರಲ್ಲಿ. ಹೌದು ಚೆನ್ನಾಗಿದೆ. ಓಕೆ, ಸೂಪರ್ ಆಗಿದೆ. ಓಕೆ, ಆಮೇಲೆ ಇದೆಲ್ಲ ತೈವಾನ್ ವೈಟ್ ಪ್ಲಾಂಟೇಶನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ತೈವಾನ್, ನಾವು ಇಷ್ಟೊತ್ತು ನೋಡಿರೋದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್, ಇದು ಬಂದು ತೈವಾನ್ ವೈಟ್ ಇದು. ಓಕೆ, ಮತ್ತೆ ಈ ಕಡೆ ಎಲ್ಲ ಹೌದು, ಇದೆಲ್ಲ ತೈವಾನ್ ವೈಟ್ ನೋಡ್ಬೋದು. ಈ ಪ್ಲಾಟ್ ಎಲ್ಲ ತೈವಾನ್ ವೈಟ್. ಆಮೇಲೆ ನಿಮಗೆ ಆಪಿಲ್ ಗಿಡಗಳನ್ನ ತೋರಿಸ್ತೀನಿ ನಿಮಗೆ. ಆಪಿಲ್ ಮತ್ತೆ ಲೀಚಿ ಗಿಡಗಳು ಇದೆ, ವಾಟರ್ ಆಪಿಲ್ ಇದೆ, ಪ್ರತಿಯೊಂದು ಗಿಡಗಳನ್ನ ಕೊಟ್ಟಿದ್ದೀವಿ. ಕೆಲವೊಂದು ಗಿಡಗಳೆಲ್ಲ ಕಾಯಿಗಳು ಬಂದಿದ್ದಾವೆ. ಇದು ವಾಟರ್ ಆಪಿಲ್, ವಾಟರ್ ಆಪಿಲ್ ಇದು ಮತ್ತೆ ಮೊಸಂಬಿ ಕೊಟ್ಟಿದ್ದೀವಿ. ಮೊಸಂಬಿ ಇದೆ, ಸ್ಟಾರ್ ಫ್ರೂಟ್ಸ್ ಇದೆ. ಸ್ಟಾರ್ ಫ್ರೂಟ್ಸ್ ಈ ಕಡೆ ಇದೆಯಲ್ಲ, ಇದು ಒಂದು ಮೊಸಂಬಿ ಗಿಡ, ಇದು ನೋಡ್ಬೋದು ನೀವು. ಆಮೇಲೆ ಇದು ಒಂದು ಸ್ಟಾರ್ ಫ್ರೂಟ್ಸ್, ಇದು ಸ್ಟಾರ್ ಫ್ರೂಟ್ಸ್. ಇನ್ನೊಂದು ಇದು ಲಿಚಿಯಲ್ಲಿ ಅಲ್ಲಿದೆ ಲಿಚಿ ನೋಡ್ಬೋದು. ಇದು ಒಂದು ಲಿಚ್ಚಿ, ತುಂಬ ಅದ್ಭುತವಾಗಿ ನೋಡಿ. 10 ತಿಂಗಳಿಗೆ ಯಾವ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿದೆ ಅಂತ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದು. ಮತ್ತು ನಿಮಗೆ ಈಗ ಇದೆಲ್ಲ ತೈವಾನ್ ವೈಟು. ನಿಮಗೆ ಈ ಆ್ಯಪಲ್ ಗಿಡಗಳು ತೋರಿಸಿ ನೋಡಿ. 10 ತಿಂಗಳಿಗೆ ಕಟಿಂಗ್ ಮಾಡಿದ್ದಾರೆ ನೋಡಿ. ನವಂಬರ್ ತಿಂಗಳಿಗೆ ನಾನು ಹೇಳಿದ ತಕ್ಷಣ ಇವ್ರು ಕಟಿಂಗ್ ಮಾಡಿದರೆ ಇವಾಗೆಲ್ಲ ಬ್ರಾಂಚಸ್ಗಳು ಬರ್ತಾ ಇದೆ. ಬ್ರಾಂಚಸ್ ಜೊತೆಗೆ ಹೂವು ಪಿಂದನೂ ಸ್ಟಾರ್ಟ್ ಆಗುತ್ತೆ. ಇದನ್ನ ಈಗ ನೋಡ್ಬೋದು, ಈ ಕಟಿಂಗ್ ಮಾಡಿದ್ದಾರೆ ನೀಟಾಗಿ. ಆಮೇಲೆ ಅಂಜೂರು ಗಿಡ ನೋಡ್ಬೋದು ನೀವು. 10 ತಿಂಗಳಿಗೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಎಷ್ಟೊಂದು ಕಾಯಿಗಳನ್ನ ಬಿಟ್ಟಿದೆ ನೋಡ್ಬೋದು ನೀವು. ಅಂಜೂರು ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಹಂತದಲ್ಲೂ ನನಗೆ ನೀವು ವಾಟ್ಸಪ್ ಮಾಡ್ತಾ ಇದ್ರೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನಿಮಗೆ. ನೋಡ್ಬೋದು ಅಂಜೂರು ಗಿಡಗಳು ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಇಲ್ಲ ಇದು ಅಲಹಾಬಾದ್ ಸಫೇದ, ಅಲಹಾಬಾದ್ ಸಫೇದ ಇದು. ಓಕೆನಾ. ಇದು ಒಂದು ಆ್ಯಪಲ್ ಗಿಡಗಳೆಲ್ಲ ಕಟಿಂಗ್ ಮಾಡಿದ್ದೀವಿ ನೋಡ್ಬೋದು ನೀವು. ನೋಡಿ, ಇದರಲ್ಲಿ ಕಟಿಂಗ್ ಮಾಡಿದ ತಕ್ಷಣ ಹೂವು ಅನ್ನೋದನ್ನ ಸ್ಟಾರ್ಟ್ ಆಗಿದೆ. ನವಂಬರ್ ತಿಂಗಳಲ್ಲಿ ಕಟಿಂಗ್ ಮಾಡಿದರೆ, ಕಟಿಂಗ್ ಮಾಡಿದ ತಕ್ಷಣ ಹೂವು ಪಿಂದೆ ಅನ್ನೋದು ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು. ನೀಟಾಗಿ ತೋರಿಸ್ತೀನಿ ನಿಮಗೆ. ನೋಡಿ, ಹೂವು ಪಿಂದೆ ಅನ್ನೋದನ್ನ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು. ಓಕೆ, ಇದರಲ್ಲಿ ನಾನು ಆ್ಯಪಲ್ ಗಿಡಗಳನ್ನ ಯಾವ ರೀತಿ 1 ವರ್ಷ ಆದಮೇಲೆ 1 ವರ್ಷ ಗಿಡನ ಯಾವ ರೀತಿ ನೀವು ಬೆಂಡ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ.